ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಳ್ತೀನಿ. ಇವತ್ತು ಬೆಳಿಗ್ಗೆನೇ ನಾನು ಬ್ಲೂ ಟೀ ಮಾಡ್ಕೊಳ್ಳೋಣ ಅಂತೇಳಿ ಒಂದು ಪಾತ್ರೆಗೆ ನೀರನ್ನು ಇಟ್ಕೊಂಡಿದ್ದೀನಿ. ಅಂದರೆ ಶಂಖಪುಷ್ಪ ಹೂವಿಂದ ಇವತ್ತು ಟೀ ಅಥವಾ ಕಷಾಯ ಅಂತಲೇ ಹೇಳ್ಬೋದು, ಅದನ್ನು ಮಾಡ್ಕೊಳ್ತಾ ಇದ್ದೀನಿ. ಈ ಶಂಖಪುಷ್ಪ ಎಲ್ಲ ಮನೆ ಹತ್ರನೇ ಸಿಗುವಂತಹ ಹೂಗಳು. ಇದರಲ್ಲಿ ಸಾಕಷ್ಟು ಔಷಧಿ ಗುಣಗಳನ್ನ ಹೊಂದಿರೋದ್ರಿಂದ ತುಂಬ ಜನರಿಗೆ ಗೊತ್ತಿರುತ್ತೆ, ಕೆಲವರಿಗೆ ಗೊತ್ತಿರಲ್ಲ. ಸೊ ನಾನು ಇದನ್ನು ಹೂ ಬಿಟ್ಟಾಗ ಅದನ್ನು ತೊಳೆದ್ಬಿಟ್ಟು ಹೂನ ಒಣಗಿಸಿ ಈ ರೀತಿ ಇಟ್ಕೊಂಡಿರ್ತೀನಿ. ಇದನ್ನು ಇವಾಗ ಕುದಿತಾ ಇರುವಂತಹ ನೀರಿಗೆ ಸೇರಿಸ್ಕೊಂಡು ಒಂದು 2ರಿಂದ 3 ನಿಮಿಷ ಕುದಿಸ್ಕೊಂಡ್ರೆ ಸಾಕು. ಈ ಶಂಖಪುಷ್ಪ ಟೀ ಅಥವಾ ಈ ಬ್ಲೂ ಟೀ ಅಂತ ಏನು ಕರಿತೀವಿ, ಇದು ಥೈಲ್ಯಾಂಡಲ್ಲಿ ಫೇಮಸ್ ಆಗಿರುವಂತಹ ಒಂದು ಡ್ರಿಂಕು. ಜೊತೆಗೆ ಇದನ್ನು ಪ್ರತಿನಿತ್ಯ ಸೇವನೆ ಮಾಡಬಾರ್ದು, ವಾರದಲ್ಲಿ 1 ದಿನ ಸೇವನೆ ಮಾಡಿದ್ರೆ ಸಾಕು, ಅಥವಾ 15 ದಿನಕ್ಕೆ 1 ದಿನ ಕುಡಿದ್ರೂ ಪರವಾಗಿಲ್ಲ. ಆದರೆ ಪ್ರತಿನಿತ್ಯ ಕುಡಿಯೋದ್ರಿಂದ ಇದರಲ್ಲೂ ಸಹ ಸೈಡ್ ಎಫೆಕ್ಟ್ ಇದೆ. ಇದನ್ನ ಕುಡಿಯೋದ್ರಿಂದ ಬೆನಿಫಿಟ್ ಏನಂತ ಅಂದರೆ ಮೈಕೈ ನೋವನ್ನು ಕಡಿಮೆ ಮಾಡುತ್ತೆ, ಸ್ಟ್ರೆಸ್ನ ಕಡಿಮೆ ಮಾಡಿ ನಮ್ಮ ಮನಸ್ಸನ್ನ ಹಗುರವಾಗಿಡೋದಕ್ಕೆ ಈ ಬ್ಲೂ ಟೀ ತುಂಬಾ ಹೆಲ್ಪ್ ಮಾಡುತ್ತೆ ಅಂತ ಹೇಳ್ತಾರೆ. ಈ ರೀತಿ ಬಣ್ಣ ಬದಲಾದ ಮೇಲೆ ಇದನ್ನು ಒಂದು ಸ್ಟ್ರೈನರ್ಗೆ ಹಾಕ್ಕೊಂಡು ಶೋಧಿಸ್ಕೊಳ್ತಾ ಇದ್ದೀನಿ. ಇದರಲ್ಲಿ ಒಂದು ಮ್ಯಾಜಿಕ್ ಇದೆ. ಆ ಮ್ಯಾಜಿಕ್ ಏನಂದರೆ ನೀವೀಗ ನೋಡ್ತಾ ಇದ್ದೀರಲ್ವಾ, ಇದು ನೋಡಿ ಸ್ಕೈ ಬ್ಲೂ ಕಲರಲ್ಲಿ ನಮಗೆ ಟೀ ರೆಡಿ ಆಗಿರೋದು. ಇದನ್ನು ಬ್ಲೂ ಕಲರಾಗಿ ಕನ್ವರ್ಟ್ ಮಾಡ್ಕೋಬೋದು. ಆ ಕಲರ್ ಚೇಂಜ್ ಆಗೋದೇ ನೋಡೋದಕ್ಕೆ ತುಂಬಾ ಖುಷಿಯಾಗುತ್ತೆ. ಈ ರೀತಿ ಶೋಧಿಸ್ಕೊಂಡ್ಮೇಲೆ ಇದಕ್ಕೆ ಸ್ವಲ್ಪ ಕಲ್ಸಕ್ಕರೆ ಪುಡಿನ ಹಾಕ್ಕೊಳ್ತಾ ಇದ್ದೀನಿ. ಬೇಕಿದ್ದರೆ ನೀವು ಜೇನುತುಪ್ಪನೂ ಹಾಕೋಬೋದು, ಆದರೆ ಬಿಸಿ ಇರುವಾಗ ಜೇನುತುಪ್ಪ ಹಾಕಬಾರ್ದಲ್ವಾ. ಹಾಗಾಗಿ ಕಲ್ಸಕ್ಕರೆ ಪುಡಿನ ಸೇರಿಸ್ಕೊಂಡು 1-2-3 ಡ್ರಾಪ್ ನಿಂಬೆಹಣ್ಣಿನ ರಸ ಹಾಕ್ಕೊಂಡಿದ್ದು ಅಷ್ಟೇ. ನೋಡಿ ಈ ರೀತಿ ಸ್ಪೂನಲ್ಲಿ ಮಿಕ್ಸ್ ಮಾಡಿಕೊಂಡ್ರೆ ನಮಗೆ ಇದು ಶಂಖಪುಷ್ಪ ಯಾವ ಕಲರ್ ಇತ್ತು ಅದೇ ಕಲರಲ್ಲೇ ಟೀ ಬಣ್ಣ ಬದಲಾಗುತ್ತೆ. ಇದಕ್ಕೆ ನಾನು ಇನ್ನೊಂದು ಸ್ವಲ್ಪ ನಿಂಬೆಹಣ್ಣಿನ ರಸನ ಸೇರಿಸ್ಕೊಳ್ತಾ ಇದ್ದೀನಿ. ನೀವು ನಿಂಬೆಹಣ್ಣಿನ ರಸನ ಎಷ್ಟು ಸೇರಿಸ್ತಾ ಹೋಗ್ತೀರಾ ಕಲರ್ ಸಹ ಅಷ್ಟೇ ಲೈಟಾಗಿ ಬದಲಾಗ್ತಾ ಹೋಗುತ್ತೆ. ಈ ರೀತಿ ಬಣ್ಣ ಬದಲಾದ ಮೇಲೆ ಬಿಸಿ ಇರುವಾಗಲೇ ಕುಡಿದ್ರೆ ತುಂಬಾ ಹಿತ ಅಂತ ಅನಿಸುತ್ತೆ. ಸೊ ಈ ರೀತಿ ಬ್ಲೂ ಟೀನ ಕುಡಿದ್ಮೇಲೆ ಬೆಳಗಿನ ತಿಂಡಿಗೆ ಇವತ್ತು ಪಲಾವ್ನ ರೆಡಿ ಮಾಡ್ಕೊಳ್ಳೋಣ ಅಂತ ರೆಡಿ ಮಾಡ್ತಾ ಇದ್ದೀನಿ. ನಮ್ಮನೇಲಿ ಈ ರೀತಿ ವೈಟ್ ಪಲಾವ್ ಮಾಡಿದ್ರೆ ಎಲ್ಲರಿಗೂ ತುಂಬಾ ಇಷ್ಟ. ಹಾಗಾಗಿ ಒಂದು ಕುಕ್ಕರ್ಗೆ ಈರುಳ್ಳಿ, ಹಸಿಮೆಣಸಿನ್ಕಾಯಿ, ಶುಂಠಿನ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಈ ಈರುಳ್ಳಿ, ಶುಂಠಿ, ಹಸಿಮೆಣಸಿನ್ಕಾಯಿ ಫ್ರೈ ಆದಮೇಲೆ ಸಪ್ರೇಟಾಗಿ ಒಂದು ಪ್ಲೇಟ್ಗೆ ತೆಗೆದಿಟ್ಕೊಂಡು ಅದೇ ಕುಕ್ಕರ್ಗೆ ಪಲಾವ್ ಮಸಾಲ ಏನು ಬರುತ್ತೆ, ಚಕ್ಕೆ, ಲವಂಗ, ಮರಾಠಿ ಮೊಗ್ಗು, ಅನಾನಸ್ ಹೂವು, ಪಲಾವ್ ಎಲೆ ಇದನ್ನೆಲ್ಲ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಈ ಮಸಾಲೆ ಎಲ್ಲ ಸ್ವಲ್ಪ ಚೆನ್ನಾಗಿ ಫ್ರೈ ಆದಮೇಲೆ ಇದಕ್ಕೆ ಈರುಳ್ಳಿ ಹಾಕಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ನಾವು ಮೊದಲೇ ಈರುಳ್ಳಿನ ಫ್ರೈ ಮಾಡಿ ತೆಗೆದಿಟ್ಟಿದ್ದೀವಲ್ಲ, ಅದಕ್ಕಾಗಿ ಇಲ್ಲಿ ಈರುಳ್ಳಿ ಜಾಸ್ತಿ ಹಾಕದೆ ಸ್ವಲ್ಪ ಮಾತ್ರ ಈರುಳ್ಳಿ ಹಾಕ್ಕೊಂಡು ಫ್ರೈ ಮಾಡ್ಕೋಬೇಕು. ಇದ್ರ ಜೊತೆಗೆ ಕಟ್ ಮಾಡಿ ಇಟ್ಟಿದ್ದಂತಹ ಟೊಮೆಟೊ ಸಹ ಸೇರಿಸ್ಕೊಂಡು ಟೊಮೆಟೊ ಎಲ್ಲ ಮೆತ್ತಗಾಗೋವರೆಗೂ ಫ್ರೈ ಮಾಡ್ಕೊಳ್ತಿದ್ದೀನಿ. ಇದ್ರ ಜೊತೆಗೆ ಸ್ವಲ್ಪ ತರಕಾರಿಗಳನ್ನ ಕಟ್ ಮಾಡಿ ಇಟ್ಕೊಂಡಿದ್ದೆ. ಬೀನ್ಸು, ಕ್ಯಾರೆಟು, ಹೂಕೋಸು, ಬಟಾಣಿ ಹಾಗೆ ಆಲೂಗೆಡ್ಡೆನ ಇದಿಷ್ಟನ್ನು ಸಹ ಫ್ರೈ ಮಾಡಿಕೊಂಡು ನೀರೆಲ್ಲ ಡ್ರೈ ಆಗೋದಕ್ಕೆ ಬಿಟ್ಟಿದ್ದೀನಿ. ಅಷ್ಟರಲ್ಲಿ ಮಸಾಲನ ರೆಡಿ ಮಾಡ್ಕೊಳ್ಳೋಣ ಅಂತ ಫ್ರೈ ಮಾಡಿಟ್ಟಿದ್ದಂತಹ ಈರುಳ್ಳಿ, ಹಸಿಮೆಣಸಿನ್ಕಾಯಿ, ಶುಂಠಿನ ಒಂದು ಮಿಕ್ಸರ್ ಜಾರ್ಗೆ ಹಾಕ್ಕೊಂಡು ಸ್ವಲ್ಪ ಬೆಳ್ಳುಳ್ಳಿ ಸೇರಿಸಿ ಅದಕ್ಕೆ 1 ಚಕ್ಕೆ, 1 ಲವಂಗ, ಸ್ವಲ್ಪ ತೆಂಗಿನಕಾಯಿ ತುರಿನ ಸೇರಿಸ್ಬಿಟ್ಟು ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ನುಣ್ಣಗೆ ಪೇಸ್ಟ್ ಮಾಡಿಕೊಂಡು ಈಗ ಅದನ್ನು ಫ್ರೈ ಆಗಿರುವಂತಹ ತರಕಾರಿಗೆ ಸೇರಿಸ್ಕೊಳ್ತಾ ಇದ್ದೀನಿ. ಇದು ಸ್ವಲ್ಪ ಫ್ರೈ ಆದರೆ ಸಾಕಾಗುತ್ತೆ, ತುಂಬ ಹೊತ್ತು ಸಹ ಫ್ರೈ ಮಾಡೋದು ಬೇಡ. ಈ ರೀತಿಯಾಗಿ ಫ್ರೈ ಮಾಡಿಕೊಂಡು 2 ಲೋಟ ಅಕ್ಕಿಗೆ ನಾನು 4 ಲೋಟ ಆಗುವಷ್ಟು ನೀರನ್ನು ಹಾಕ್ಕೊಂಡಿದ್ದೀನಿ. ನಂತರ ರುಚಿಗೆ ಎಷ್ಟು ಬೇಕಾಗುತ್ತೆ ಅಷ್ಟು ಉಪ್ಪನ್ನು ಸೇರಿಸ್ಕೊಂಡು ಒಂದು ಸಲ ಮಿಕ್ಸ್ ಮಾಡಿ ಕಂಪ್ಲೀಟಾಗಿ ಕುದಿ ಬರೋವರೆಗೂ ಹಾಗೆ ಬಿಡಬೇಕು. ಇದಕ್ಕೆಲ್ಲಿ ಸ್ವಲ್ಪ ಕೊತ್ತಂಬರಿ, ಪುದೀನ ಸೊಪ್ಪನ್ನ ಸಹ ಸೇರಿಸ್ಕೊಳ್ತಾ ಇದ್ದೀನಿ. ಕುದಿ ಬರೋದಕ್ಕೆ ಮುಂಚೆ ಅಕ್ಕಿನ ಹಾಕಿ ಲಿಡ್ನ ಕ್ಲೋಸ್ ಮಾಡಿಬಿಟ್ರೆ ಮೇಲೆಲ್ಲ ಮಸಾಲೆ ಉಳ್ಕೊಂಡು ಕೆಳಗಡೆ ರೈಸ್ ಮಾತ್ರ ಉಳ್ಕೊಳ್ಳುತ್ತೆ. ಹಾಗಾಗಿ ಕುದಿ ಬರೋ ಟೈಮಲ್ಲೇ ನೆನೆಸಿರುವಂತಹ 2 ಗ್ಲಾಸ್ ಅಕ್ಕಿನ ಸೇರಿಸ್ಕೊಂಡು ಈಗ ಮಿಕ್ಸ್ ಮಾಡಿ ಇದನ್ನು ಸಹ ಮೊದಲು ಕುದಿಯೋದಕ್ಕೆ ಬಿಡ್ತಿದ್ದೀನಿ. ಸ್ವಲ್ಪ ಕುದಿ ಬರ್ತಿದೆ ಅನ್ನೋ ಸಮಯದಲ್ಲಿ ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿಕೊಂಡು 2 ವಿಷಲ್ ಬರೋವರೆಗೂ ಕೂಗಿಸ್ಕೊಳ್ತಾ ಇದ್ದೀನಿ. ಇದ್ರ ಜೊತೆಗೆ ಸ್ವಲ್ಪ ಮೊಸರು ಚಟ್ನಿನ ಮಾಡ್ಕೊಳ್ಳೋಣ ಅಂಥೇಳಿ ಈರುಳ್ಳಿ, ಸ್ವಲ್ಪ ತೆಂಗಿನಕಾಯಿ ತುರಿ, ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡು ಇದ್ರ ಜೊತೆಗೆ ಮೊಸರು, ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು, ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊಳ್ತಿದ್ದೆ. ತಿಂಡಿನೆಲ್ಲ ಮಾಡಿ ಮುಗಿಸ್ಕೊಂಡು ಮನೆ ಕೆಲಸಗಳನ್ನ ಮಾಡಿ ಅಡುಗೆ ಮಾಡ್ಕೊಳ್ಳೋಣ ಅಂತ ಹೋಗ್ತಾ ಇದ್ದೆ. ಅಷ್ಟರಲ್ಲಿ ನಾನು ಆರ್ಡ್ರ್ ಮಾಡಿದಂತಹ ಒಂದು ಪ್ರಾಡಕ್ಟ್ ಬಂದಿತ್ತು. ಸೊ ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ ತೋರಿಸ್ತಾ ಇದ್ದೀನಿ. ಇದು ಬಂದು ರೋಸ್ ಸಿಂಧೂರು. ನನ್ನ ಹತ್ರ ಖಾಲಿಯಾಗಿತ್ತು, ಹಾಗಾಗಿ ಇದನ್ನು ಆರ್ಡ್ರ್ ಮಾಡಿದ್ದೆ. ಇದರ ಪ್ರೈಸು 130 ರುಪೀಸ್, ಅಂದರೆ 130 ರೂಪಾಯಿ. ಶಿಪ್ಪಿಂಗ್ ಚಾರ್ಜ್ ಏನೂ ಇರಲಿಲ್ಲ, ಜಸ್ಟ್ ಫ್ರೀ ಡೆಲಿವರಿ ಇತ್ತು. ಹಾಗಾಗಿ ಇದೊಂದು ಇರಲಿ, ನೋಡೋದಕ್ಕೆ ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಆರ್ಡ್ರ್ ಮಾಡ್ಕೊಂಡಿದ್ದೆ. ಇದು ಮೆರೂನ್ ಕಲರ್ ತೊಗೊಂಡಿದ್ದೀನಿ. ಇದರಲ್ಲಿ ರೆಡ್ ಕಲರ್ ಸಹ ಇತ್ತು, ನನಗೆ ಮೆರೂನ್ ಬೇಕಿತ್ತಂತ ಮೆರೂನ್ ಕಲರ್ನ ತೊಗೊಂಡೆ. ಎಲ್ಲ ಕೆಲಸಗಳನ್ನ ಮಾಡಿ ಮುಗಿಸಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಈಗ ಕಿಚನ್ಗೆ ಬಂದಿದ್ದೀನಿ. ಏನಾದರೂ ಅಡುಗೆ ಮಾಡ್ಕೊಳ್ಳೋಣ ಅಂಥೇಳಿ. ನನ್ನ ಹಸ್ಬೆಂಡ್ ಮುಂಬೈಗೆ ಹೋಗಿರೋದ್ರಿಂದ ನಾನು ಒಬ್ಬಳೇ ಇರ್ತೀನಿ ಅಂತ ಅಪ್ಪ ಬಂದಿದ್ದಾರೆ. ಅದಕ್ಕೋಸ್ಕರ ಇವತ್ತಿನ ಅಡುಗೆ ಸ್ವಲ್ಪ ಸ್ಪೆಷಲ್ ಆಗಿರಲಿ ಅಂತ
ನೀವೇನು ತಿಂತೀರ ಅಂತ ಅಪ್ಪನ ಕೇಳಿದ್ರೆ ಅವ್ರು ಯಾವುದೂ ನನಗೆ ಇಷ್ಟ ಅಂತ ಏನು ಹೇಳಲಿಲ್ಲ, ಏನಾದರೂ ಮಾಡೋ ತಿಂತೀನಿ ಅಂತ ಹೇಳಿದ್ದಾರೆ. ಹಾಗಾಗಿ ಮೊಳಕೆ ಕಾಳು ಸಾಂಬಾರು, ಅದೊಂದು ಸೊಪ್ಪಿನ ಪಲ್ಯ, ಇದ್ರ ಜೊತೆಗೆ ಹೆಸರುಬೇಳೆ ಪಾಯಸ ಮಾಡೋಣ ಅಂತ. ಸ್ವಲ್ಪ ಹೆಸರುಬೇಳೆ ಪಾಯಸನ ಕುಡಿತಾ ಇರ್ತಾರೆ ಇಷ್ಟಪಟ್ಟು, ಹಾಗಾಗಿ ಹೆಸರುಬೇಳೆ ಪಾಯಸ ಮಾಡೋಣ ಅಂತ ಬಂದಿದ್ದೀನಿ. ಸೊ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಮೊಳಕೆ ಕಾಳು ಸಾಂಬಾರಿಗೆ ಬಾಳೆಕಾಯಿನ ಹಾಕೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ. ಆ ಮೇಲ್ಗಡೆ ಸಿಪ್ಪೆನ ಮಾತ್ರ ತೆಗೆದು ಆ ಒಳಗಡೆ ನಾರನ್ನು ಹಾಗೆ ಬಿಡ್ತಾ ಇದ್ದೀನಿ. ನಾನು ಮೇಲ್ಗಡೆ ಪೂರ್ತಿ ಹಸಿರದೆಲ್ಲ ತೆಗೆಯೋದಕ್ಕೆ ಹೋಗಲ್ಲ. ನಮಗೆ ಆ ನಾರನ್ನು ತಿಂದ್ರೇ ಅದರಲ್ಲಿ ನಮಗೆ ಸಿಗಬೇಕಾಗಿರುವಂತಹ ಪ್ರೋಟೀನ್ ಎಲ್ಲ ಸಿಗೋದು. ಹಾಗಾಗಿ ಆ ನಾರನ್ನು ಹಾಗೆ ಬಿಟ್ಟು ಹಸಿರು ಭಾಗ ಮಾತ್ರ ತೆಗೆದು ಒಂದ್ಸಲ ನೀರಲ್ಲಿ ಚೆನ್ನಾಗಿ ತೊಳೆದ್ಬಿಟ್ಟು ನಂತರ ಕಟ್ ಮಾಡ್ಕೊಳ್ತೀನಿ. ಹಿಂದಿನ ದಿನವೇ ನಾನು ಕಾಳನ್ನು ಮೊಳಕೆ ಬರೋದಕ್ಕೆ ಇಟ್ಟಿದ್ದೆ. ಕಾಳು ಸಹ ತುಂಬಾ ಚೆನ್ನಾಗಿ ಮೊಳಕೆ ಬಂದಿತ್ತು. ಸೊ ನೋಡಿ ತೋರಿಸ್ತಾ ಇದ್ದೀನಿ. ಈ ರೀತಿ ಮೊಳಕೆ ಬರುವಂತಹ ಮೇಕರ್ಗೆ ಹಾಕಿ ಮಾಡಿದ್ರೆ ಕಾಳು ತುಂಬ ಚೆನ್ನಾಗಿ ಮೊಳಕೆ ಬರುತ್ತೆ. ಈಗ ಮೊದಲು ಹೆಸರುಬೇಳೆ ಪಾಯಸನ ರೆಡಿ ಮಾಡ್ಕೊಂಡ್ಬಿಡೋಣ ಅಂತ ಕುಕ್ಕರ್ನ ಇಟ್ಕೊಳ್ತಾ ಇದ್ದೀನಿ. ಕುಕ್ಕರ್ಗೆ 1 ರಿಂದ 1.5 ಕಪ್ ಆಗುವಷ್ಟು ಹೆಸರುಬೇಳೆನ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತಿದ್ದೀನಿ. ಹೆಸರುಬೇಳೆ ಎಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ಅದನ್ನು ನೀರಲ್ಲಿ ಚೆನ್ನಾಗಿ ತೊಳೆದ್ಬಿಟ್ಟು ಅದಕ್ಕೆ ಸ್ವಲ್ಪ ನೀರನ್ನು ಸೇರಿಸ್ಕೊಂಡು 2 ವಿಷಲ್ ಬರೋವರೆಗೂ ಕೂಗೋದಕ್ಕೆ ಇಟ್ಟಿದ್ದೀನಿ. ಅಷ್ಟರಲ್ಲಿ ಈಗ ಸಾಂಬಾರಿಗೆ ಮಸಾಲಾನ ರೆಡಿ ಮಾಡ್ಕೊಳ್ಳೋದಕ್ಕಾಗಿ ಒಂದು ಮಿಕ್ಸರ್ ಜಾರ್ಗೆ ಸ್ವಲ್ಪ ತೆಂಗಿನಕಾಯಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, 1 ಈರುಳ್ಳಿ, 1 ಬೆಳ್ಳುಳ್ಳಿನ ಹಾಕ್ಕೊಂಡಿದ್ದೀನಿ. ಜೊತೆಗೆ 1 ಟೊಮೆಟೊನ ಸಹ ಸೇರಿಸ್ಕೊಳ್ತಾ ಇದ್ದೀನಿ. ಇದಕ್ಕೆ ಮನೇಲೇ ಮಾಡಿರುವಂತಹ ಖಾರದ ಪುಡಿನ ಹಾಕ್ಕೊಂಡು ನುಣ್ಣಗೆ ಪೇಸ್ಟ್ ಮಾಡ್ಕೋಬೇಕು. ಈಗ ಕುಕ್ಕರ್ಗೆ ಸ್ವಲ್ಪ ಎಣ್ಣೆನ ಸೇರಿಸ್ಕೊಂಡು ಇದಕ್ಕೆ ನಾವು ಮೊಳಕೆ ಬರೆಸಿಟ್ಟಿದ್ದಂತಹ ಕಾಳನ್ನು ಹಾಕ್ಕೊಳ್ತಾ ಇದ್ದೀನಿ. ನಾನು ಕುಕ್ಕರಲ್ಲೇ ಮೊಳಕೆ ಕಾಳು ಸಾಂಬಾರನ್ನ ಮಾಡ್ಕೊಳ್ಳೋದು. ಸಾಂಬಾರು ತುಂಬ ರುಚಿಯಾಗಿ ಬರುತ್ತೆ, ಕಾಳು ಸಹ ಚೆನ್ನಾಗಿ ಬೇಯುತ್ತೆ ಅಂತ. ಈಗ ಇದನ್ನು ಸ್ವಲ್ಪ ಫ್ರೈ ಮಾಡಿಕೊಂಡ್ರೆ ಸಾಕು. ಮೊಳಕೆ ಕಾಳನ್ನು ತುಂಬ ಹೊತ್ತು ಫ್ರೈ ಮಾಡಬಾರ್ದು. ನಂತರ ಇದಕ್ಕೆ ರುಬ್ಬಿಟ್ಟಿದ್ದಂತಹ ಮಸಾಲ ಪೇಸ್ಟನ್ನು ಸೇರಿಸ್ಕೊಳ್ತಿದ್ದೀನಿ. ಮಸಾಲ ಪೇಸ್ಟನ್ನು ಹಾಕಿದ್ಮೇಲೆ 1 ಸೆಕೆಂಡ್ ಇದನ್ನು ಮಿಕ್ಸ್ ಮಾಡ್ಕೋಬೇಕಷ್ಟೇ. ಮಸಾಲ ಎಲ್ಲ ಜಾಸ್ತಿ ಫ್ರೈ ಮಾಡಿದ್ರೆ ಕಾಳಲ್ಲಿರುವಂತಹ ರುಚಿ ಕಡಿಮೆ ಆಗುತ್ತೆ. ಹಾಗಾಗಿ ನಾನು ಸ್ವಲ್ಪ ಮಸಾಲಾನ ಫ್ರೈ ಮಾಡಿಕೊಂಡು ಇದಕ್ಕೆ ನೀರನ್ನು ಸೇರಿಸ್ಕೊಳ್ತಾ ಇದ್ದೀನಿ. ನಮಗೆ ಸಾಂಬಾರು ಎಷ್ಟು ಗಟ್ಟಿ ಬೇಕೋ ಅಥವಾ ಎಷ್ಟು ತೆಳುವಾಗಬೇಕೋ ಅಷ್ಟು ನೋಡಿಕೊಂಡು ನೀರನ್ನು ಸೇರಿಸ್ಕೋಬೇಕು. ಇದಕ್ಕೆ ರುಚಿಗೆ ಎಷ್ಟು ಬೇಕಾಗುತ್ತೆ ಅಷ್ಟು ಉಪ್ಪನ್ನು ಹಾಕಿ ಕಟ್ ಮಾಡಿಟ್ಟಿದ್ದಂತಹ ಬಾಳೆಕಾಯಿನ ಸೇರಿಸ್ಕೊಂಡಿದ್ದೀನಿ. ಈಗ ಇದನ್ನು ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿ 1 ವಿಷಲ್ ಕೂಗಿಸ್ಕೊಂಡ್ರೆ ಸಾಕು. ನಮಗೆ ಮೊಳಕೆ ಕಾಳು ಸಾಂಬಾರು ರೆಡಿಯಾಗಿಬಿಡುತ್ತೆ. ನಮ್ಮನೇಲಿ ಮೊಳಕೆ ಕಾಳು ಸಾಂಬಾರು ಮಾಡಿದಾಗ ಯಾವಾಗಲೂ ಹುಚ್ಚೆಳ್ಳು ಹಾಲನ್ನು ಹಾಕ್ಕೊಳ್ತಾ ಇದ್ದೆ. ಬಟ್ ಈಗ ಹುಚ್ಚೆಳ್ಳು ಇಲ್ಲದೆ ಇರೋದ್ರಿಂದ ಹಾಗೆ ಸಾಂಬಾರನ್ನ ಮಾಡ್ಕೊಂಡಿದ್ದೀನಿ. ಈಗ ಇಲ್ಲಿ ಮೂಲಂಗಿ ಸೊಪ್ಪಿನ ಪಲ್ಯ ಮಾಡ್ಕೊಳ್ಳೋಣ ಅಂಥೇಳಿ ಕಡಾಯಿಗೆ ಸ್ವಲ್ಪ ಎಣ್ಣೆ, ಸಾಸಿವೆ, ಬೆಳ್ಳುಳ್ಳಿ, ಕರಿಬೇವು, ಈರುಳ್ಳಿನ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಮೂಲಂಗಿ ಸೊಪ್ಪಾಗಲಿ ಅಥವಾ ಮೂಲಂಗಿನ ತಿನ್ನೋದ್ರಿಂದ ನಮ್ಮ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ನಾನಿಲ್ಲಿ ಮೂಲಂಗಿ ಸೊಪ್ಪನ್ನ ಈ ರೀತಿಯಾಗಿ ಸಣ್ಣದಾಗಿ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೆ. ಇದ್ರ ಜೊತೆಗೆ ಬೇರಲ್ಲಿ ಮೂಲಂಗಿ ಇರುತ್ತಲ್ಲ ಸಣ್ಣ ಸಣ್ಣದು, ಅದನ್ನು ಸಹ ಈ ರೀತಿಯಾಗಿ ಚಿಕ್ಕ ಪೀಸ್ಗಳಾಗಿ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ತೊಳೆದಿಟ್ಟಿದ್ದಂತಹ ಮೂಲಂಗಿ ಸೊಪ್ಪನ್ನು ಹಾಕಿ ಅದಕ್ಕೆ ಸ್ವಲ್ಪ ಉಪ್ಪನ್ನು ಸೇರಿಸ್ಕೊಂಡು ಸ್ವಲ್ಪ ಖಾರದ ಪುಡಿ ಅಂದರೆ ಚಿಲ್ಲಿ ಪೌಡರ್ನ ಹಾಕ್ಕೊಂಡಿದ್ದೀನಿ. ಮೂಲಂಗಿ ಸೊಪ್ಪಿಗೆ ಯಾವಾಗಲೂ ಉಪ್ಪು ಸ್ವಲ್ಪ ಕಡಿಮೆನೇ ಹಾಕೋಬೇಕು. ಅದರಲ್ಲೂ ಉಪ್ಪಿನಂಶ ಇರೋದ್ರಿಂದ ನಾವು ಉಪ್ಪನ್ನ ಜಾಸ್ತಿ ಹಾಕಿಬಿಟ್ರೆ ಆಮೇಲೆ ತಿನ್ನೋದಕ್ಕೆ ಆಗಲ್ಲ, ಆ ರೀತಿ ಆಗಿಬಿಡುತ್ತೆ. ಈಗ ಸ್ಟವ್ನ ಲೋ ಫ್ಲೇಮಲ್ಲಿ ಇಟ್ಕೊಂಡು ಒಂದು ಲಿಡ್ನ ಕ್ಲೋಸ್ ಮಾಡಿ 3 ನಿಮಿಷ ಬಿಟ್ಟರೆ ಸಾಕು. ಮೂಲಂಗಿ ಸೊಪ್ಪೆಲ್ಲ ಚೆನ್ನಾಗಿ ಬೆಂದಿರುತ್ತೆ, ಜೊತೆಗೆ ನೀರಲ್ಲೇ ಅದು ಬೇಯುತ್ತೆ. ನಾನು ಎಕ್ಸ್ಟ್ರಾ ನೀರೇನು ಸೇರಿಸಿಲ್ಲ. ನೀವು ಇನ್ನೂ ಚೆನ್ನಾಗಿ ಸೊಪ್ಪು ಬೇಯಬೇಕಂದ್ರೆ ಸ್ವಲ್ಪ ನೀರನ್ನು ಸೇರಿಸ್ಕೋಬೋದು. ಇದಕ್ಕೆ ಈಗ ಸ್ವಲ್ಪ ತೆಂಗಿನಕಾಯಿ ತುರಿನ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಹೆಲ್ದಿಯಾಗಿರುವಂತಹ ಮೂಲಂಗಿ ಸೊಪ್ಪಿನ ಪಲ್ಯ ರೆಡಿಯಾಗೋಗುತ್ತೆ. ಈಗ ಇಲ್ಲಿ ಹೆಸರುಬೇಳೆ ಪಾಯಸ ಮಾಡೋದಕ್ಕಾಗಿ ಬೆಲ್ಲನ ಹಾಕ್ಕೊಳ್ತಾ ಇದ್ದೀನಿ. ಬೆಲ್ಲಕ್ಕೆ ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ಕರಗಿಸ್ಕೋಬೇಕು. ಬೆಲ್ಲ ಪಾಕ ಬರಬಾರ್ದು, ಜಸ್ಟ್ ನಮಗೆ ಬೆಲ್ಲ ಕರಗಿದ್ರೆ ಸಾಕಾಗುತ್ತೆ. ಯಾಕೆ ಅಂದರೆ ಬೆಲ್ಲನ ಒಂದ್ಸಲ ಫಿಲ್ಟ್ರ್ ಮಾಡ್ಕೋಬೇಕಲ್ಲ, ಅದರಲ್ಲಿ ಕಪ್ಪು, ಕಲ್ಲು ಅಥವಾ ಕಸಗಳೇನಾದ್ರು ಇದ್ದರೆ ಸಪ್ರೇಟ್ ಆಗುತ್ತೆ ಅಂತ. ಬೆಲ್ಲ ಕರಗೋಷ್ಟರಲ್ಲಿ ಇಲ್ಲಿ ಒಂದು ಮಿಕ್ಸರ್ ಜಾರ್ಗೆ ಸ್ವಲ್ಪ ತೆಂಗಿನಕಾಯಿ ಅಂದರೆ ಒಣಕೊಬ್ಬರಿನ ಹಾಕ್ಕೊಂಡಿದ್ದೀನಿ. ಜೊತೆಗೆ ನೆನೆಸಿಟ್ಟಿದ್ದಂತಹ ಗಸಗಸೆ, ಗೋಡಂಬಿ, ಬಾದಾಮಿ, ಇದ್ರ ಜೊತೆಗೆ ಸ್ವಲ್ಪ ನೀರು, ಒಂದು 2-3 ಆಗೋಷ್ಟು ಏಲಕ್ಕಿನ ಸೇರಿಸ್ಕೊಂಡು ಈ ರೀತಿ ಪೇಸ್ಟ್ ಮಾಡ್ಕೋಬೇಕು. ಈಗ ಬೇಯಿಸಿಟ್ಟಿದ್ದಂತಹ ಹೆಸರುಬೇಳೆ ಇತ್ತಲ್ಲ ಅದನ್ನು ಒಂದು ಪಾತ್ರೆಗೆ ಹಾಕ್ಕೊಳ್ತಾ ಇದ್ದೀನಿ. ಕಂಪ್ಲೀಟಾಗಿ ಎಲ್ಲ ಹೆಸರುಬೇಳೆನೂ ಹಾಕ್ಕೊಳ್ತಿದ್ದೀನಿ. ನಂತರ ನಾನಿಲ್ಲಿ ಬೆಲ್ಲನ ಕರಗೋದಕ್ಕೆ ಇಟ್ಟಿದ್ದೆ ಅಲ್ವಾ, ಅದು ಸಹ ಕರಗಿ ತಣ್ಣಗಾಗಿತ್ತು. ಅದನ್ನು ಒಂದ್ಸಲ ಫಿಲ್ಟ್ರ್ ಮಾಡ್ಕೊಳ್ತಾ ಇದ್ದೀನಿ. ಅದರಲ್ಲಿ ಏನಾದರೂ ಕಸಗಳಿದ್ರೆ ಸಪ್ರೇಟ್ ಆಗುತ್ತೆ ಅಂತ. ಈಗ ಬೆಲ್ಲ ಹಾಗೆ ಹೆಸರುಬೇಳೆ ಎಲ್ಲ ಚೆನ್ನಾಗಿ ಹೊಂದ್ಕೊಳ್ಳೋ ರೀತಿಯಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಸ್ಟವ್ನ ಮೀಡಿಯಮ್ ಫ್ಲೇಮಲ್ಲಿಟ್ಟು ಮಿಕ್ಸ್ ಮಾಡ್ಕೋಬೇಕು. ಹೆಸರುಬೇಳೆ ಹಾಕಿರೋದ್ರಿಂದ ತಳ ಹಿಡಿಯುತ್ತೆ. ಇದಕ್ಕೆ ಇವಾಗ ರುಬ್ಬಿಟ್ಟಿದ್ದಂತಹ ಒಣಕೊಬ್ಬರಿ ಪೇಸ್ಟನ್ನು ಹಾಕ್ಕೊಂಡು ಸ್ವಲ್ಪ ಗಟ್ಟಿ ಅಂತ ಅನಿಸಿದ್ರೆ ನೀರನ್ನು ಸೇರಿಸ್ಕೋಬೋದು. ಇಲ್ಲ ಗಟ್ಟಿಯಾಗೇ ಬೇಕಂದರೆ ಹಾಗೆ ನೀವು ಕುದಿಸ್ಕೊಂಡ್ರೆ ಆಯಿತು.
ನೋಡಿ ನನಗೆ ಈ ಹದ ಇರಬೇಕು. ಈ ಟೈಮಲ್ಲಿ ನಾನು ಇದನ್ನು ಒಂದು 2ರಿಂದ 3 ನಿಮಿಷ ಕುದಿಯೋದಕ್ಕೆ ಬಿಡ್ತಾ ಇದ್ದೀನಿ. ಬೆಲ್ಲ ಹಾಗೆ ಹೆಸರುಬೇಳೆ ಎಲ್ಲ ಮೊದಲೇ ನಾವು ಬೇಯಿಸಿರೋದ್ರಿಂದ ಇಲ್ಲಿ ಜಾಸ್ತಿ ಹೊತ್ತು ಬೇಯಿಸೋ ಅವಶ್ಯಕತೆ ಇರಲ್ಲ. ರೀತಿಯಾಗಿ ಚೆನ್ನಾಗಿ ಕುದಿ ಬರ್ತಾ ಇರೋ ಟೈಮಲ್ಲಿ ಸ್ಟವ್ನ ಆಫ್ ಮಾಡಿಕೊಂಡು ಲಿಡ್ನ ಕ್ಲೋಸ್ ಮಾಡಿದ್ದೀನಿ. ಇದೆಲ್ಲ ಮಾಡೋಷ್ಟರಲ್ಲಿ ಕಿಚನ್ ಎಲ್ಲ ಗಲೀಜಾಗಿ ಹೋಗಿತ್ತು. ಅದನ್ನೆಲ್ಲ ಕ್ಲೀನ್ ಮಾಡಿಕೊಂಡು ಪಾತ್ರೆನೆಲ್ಲ ಅಲ್ಲೇ ತೊಳೆದು ನಂತರ ಮಧ್ಯಾಹ್ನ ಊಟ ಮಾಡೋಣ ಅಂಥೇಳಿ ಎಲ್ಲನೂ ಸಹ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ. ನನಗೆ ಸ್ವಲ್ಪ ಕಿಚನ್ ಎಲ್ಲ ಕ್ಲೀನಾಗಿರಬೇಕು. ಸಿಂಕಲ್ಲಿ ಪಾತ್ರೆಗಳೆಲ್ಲ ಇದ್ದರೆ ನೋಡೋದಕ್ಕೆ ಬೇಜಾರಾಗುತ್ತೆ. ಅದ್ರ ಜೊತೆಗೆ ನಾನು ದೊಡ್ಡ ದೊಡ್ಡ ಪಾತ್ರೆಯಲ್ಲಿ ಅಡುಗೆ ಮಾಡ್ಕೊಂಡಿರ್ತೀನಲ್ಲ, ಅದನ್ನೆಲ್ಲ ಒಂದು ರೀತಿ ಆ ಸರ್ವಿಂಗ್ ಬೌಲ್ಗೆ ಹಾಕಿಟ್ಕೊಂಡ್ಬಿಡ್ತೀನಿ. ಸೊಪ್ಪಿನ ಪಲ್ಯ, ಪಾಯಸ ಎಲ್ಲನೂ. ಯಾಕೆ ಅಂದರೆ ಅಷ್ಟು ದೊಡ್ಡ ಬಾಣಲೆ ಎಲ್ಲ ಅಲ್ಲಿ ಅಡುಗೆ ಮನೇಲಿ ಸುಮ್ಮನೆ ದೊಡ್ಡದಾಗಿ ಜಾಗ ಇಲ್ಲದಿರೋ ರೀತಿ ಕಾಣಿಸುತ್ತೆ ಅಂತ. ಜೊತೆಗೆ ಸಾಂಬಾರು ಅಷ್ಟೇ ಕುಕ್ಕರಲ್ಲಿ ಮಾಡ್ಕೊಂಡಿದ್ದೆ ಅಲ್ವಾ, ಅದನ್ನು ಬೇರೆ ಪಾತ್ರೆಗೆ ಹಾಕ್ಕೊಂಡು ಅದನ್ನು ಸಹ ತೊಳೆಯೋದಕ್ಕಾಗ್ತೆ. ನಂತರ ಸ್ಲ್ಯಾಬ್ ಎಲ್ಲ ತುಂಬಾ ಗಲೀಜಾಗಿತ್ತು, ಗ್ಯಾಸ್ ಸ್ಟವ್ ಸ್ಲ್ಯಾಬ್ ಎಲ್ಲ. ಅದನ್ನೆಲ್ಲ ಕ್ಲೀನ್ ಮಾಡ್ಕೊಳ್ಳೋಣ ಅಂತೇಳಿ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ. ಇದ್ರ ಜೊತೆಗೆ ಇಷ್ಟೆಲ್ಲ ಮಾಡಿ ಮುಗಿಸೋಷ್ಟರಲ್ಲಿ ಅನ್ನನ ಮಾಡ್ಕೊಂಬಿಡೋಣ ಅಂತ ಕುಕ್ಕರ್ನ ಇಟ್ಟೆ. ಆ ಸಿಂಕಲ್ಲಿ ತುಂಬಾ ಪಾತ್ರೆಗಳಿತ್ತು. ಅಡುಗೆ ಜಾಸ್ತಿ ಮಾಡಿದ್ದರಿಂದ ಪಾತ್ರೆಗಳು ಸಹ ಜಾಸ್ತಿ ಇತ್ತು. ಅದನ್ನು ಕ್ಲೀನ್ ಮಾಡ್ಕೊಂಬಿಡೋಣ ಅಂತ ಪಾತ್ರೆನೆಲ್ಲ ತೊಳೆದು ತೆಗೆದಿಟ್ಕೊಳ್ತಾ ಇದ್ದೀನಿ. ನೋಡಿ, ಮೊದಲು ಅಡುಗೆ ಮನೆ ಯಾವ ರೀತಿಯಾಗಿ ಎಷ್ಟು ಗಲೀಜಾಗಿತ್ತಂತ ಇವಾಗ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ. ನನಗೆ ಯಾವಾಗಲೂ ಕಿಚನ್ ಇದೇ ರೀತಿಯೇ ಕಾಣಿಸ್ತಾ ಇರಬೇಕು. ಹಾಗಾಗಿ ಸ್ವಲ್ಪ ನೀರು ಬಿದ್ದರೂ ಸಹ ನಾನು ಅಲ್ಲೇ ಕ್ಲೀನ್ ಮಾಡ್ಕೊಂಡ್ಬಿಡ್ತೀನಿ. ಇಷ್ಟೆಲ್ಲ ಕೆಲಸ ಮಾಡಿ ಮುಗಿಸೋ ತನಕ 1 ಗಂಟೆ ಆಯಿತು. ಸ್ವಲ್ಪ ಹೊತ್ತು ಕೂತಿದ್ದು ನಂತರ ಊಟ ಮಾಡ್ಕೊಳ್ಳೋಣ ಅಂತ ಪ್ಲೇಟಿಂಗ್ನ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ನೀವು ಯಾವುದೇ ಅಡುಗೆ ಮಾಡಿದ್ರೂ ಈ ರೀತಿಯಾಗಿ ಪ್ಲೇಟಿಂಗ್ನ ಮಾಡಿದ್ರೆ ನೋಡೋದಕ್ಕೂ ತುಂಬ ಚೆನ್ನಾಗಿ ಕಾಣಿಸುತ್ತೆ. ತಿನ್ನೋರು ಸಹ ಇಷ್ಟಪಟ್ಟು ತಿಂತಾರೆ ಆ ಪ್ಲೇಟಿಂಗ್ ನಾವು ಮಾಡೋದ್ರಿಂದ. ಹಾಗಾಗಿ ನಾನು ಯಾವುದೇ ಅಡುಗೆ ಮಾಡಿದ್ರೂ ಸ್ವಲ್ಪ ಈ ರೀತಿ ಪ್ಲೇಟಿಂಗ್ ಮಾಡ್ಕೊಳ್ತೀನಿ. ಸಾಂಬಾರು ಹಾಗೆ ಸೊಪ್ಪಿನ ಪಲ್ಯ, ಪಾಯಸ ತುಂಬಾ ಚೆನ್ನಾಗಿದೆ ಅಂತ ಅಪ್ಪ ಹೊಟ್ಟೆ ತುಂಬ ಊಟ ಮಾಡಿದ್ರು. ಸೊ ನಂತರ ಅವ್ರಿಗೆ ಊಟನೆಲ್ಲ ಕೊಟ್ಟಮೇಲೆ ನಾನು ಸಹ ಮಧ್ಯಾಹ್ನದ ಊಟನ ಮುಗಿಸ್ಕೊಂಡು ಹೇರ್ ಆಯಿಲ್ನ ರೆಡಿ ಮಾಡ್ಕೊಳ್ಳೋದಿತ್ತು. ಹಾಗಾಗಿ ಆಯಿಲ್ನ ರೆಡಿ ಮಾಡ್ಕೊಳ್ಳೋಣ ಅಂತ ಮತ್ತೆ ಅಡುಗೆ ಮನೆಗೆ ಬಂದೆ. ನನಗೆ ಸ್ವಲ್ಪ ಈ ದಾಸವಾಳಗಳೆಲ್ಲ ಮನೆ ಹತ್ರ ಸಿಕ್ಕಲ್ಲ. ಅಮ್ಮನ ಮನೆಯಿಂದ ತರಿಸ್ಕೊಂಡಿದ್ನಲ್ಲ, ಅದೆಲ್ಲ ಸ್ವಲ್ಪ ಫ್ರೆಶ್ ಆಗಿರಬೇಕಾದ್ರೇ ಆಯಿಲ್ನ ಮಾಡ್ಕೋಬೇಕು ಅಂತ ಊಟ ಮುಗಿಸಿದ ತಕ್ಷಣ ಇದನ್ನೆಲ್ಲ ತೊಗೊಂಡು ಅಡುಗೆ ಮನೆಗೆ ಬಂದಿದ್ದೀನಿ. ಇಲ್ಲಿ ನಾನು ಅಗಸೆ ಬೀಜ, ಮೆಂತ್ಯ, ಈರುಳ್ಳಿ, ದಾಸವಾಳದೆಲೆ, ಜೊತೆಗೆ ಕಲ್ಲುಂಜಿ, ತುಳಸಿ ಎಲೆ, ಇದು ಲಾವಂಚ ಬೇರು, ಕರಿಬೇವು, ವಿಳ್ಯದೆಲೆ, ಬೆಟ್ಟದ ನೆಲ್ಲಿಕಾಯಿ, ಆಲೂವೇರಾ, ಸ್ವಲ್ಪ ಬೇವಿನ ಸೊಪ್ಪು, ದಾಸವಾಳದ ಹೂವು ಇದಿಷ್ಟನ್ನು ತೊಗೊಂಡಿದ್ದೀನಿ. ಮೊದಲಿಗೆ ನಾನು ತೋರಿಸ್ತಾ ಇರೋವಂಥದ್ದು ಅಗಸೆ ಬೀಜ. ಈ ಅಗಸೆ ಬೀಜನ ನಮ್ಮ ಕೂದಲಿಗೆ ಇದ್ರ ಪೇಸ್ಟ್ ಆಗಲಿ ಅಥವಾ ಇದ್ರದ್ದು ನೀರನ್ನಾಗಲಿ ಅಪ್ಲೈ ಮಾಡ್ಕೊಳ್ಳೋದ್ರಿಂದ ಕೂದಲು ಬುಡ ತುಂಬಾ ಗಟ್ಟಿ ಆಗುತ್ತೆ. ನೆಕ್ಸ್ಟ್ ಈಗ ಬೇವಿನ ಎಲೆಗಳನ್ನ ತೋರಿಸ್ತಾ ಇದ್ದೀನಿ. 1 ಕಡ್ಡಿ ಬೇವಿನ ಎಲೆ ಹಾಕಿದ್ರೆ ಸಾಕು. ಬೇವಿನ ಎಲೆ ಹಾಕೋದ್ರಿಂದ ಡ್ಯಾಂಡ್ರಫ್ ಕಡಿಮೆ ಮಾಡುತ್ತೆ. ಜೊತೆಗೆ ತಲೆ ಏನಾದರೂ ಕಟ್ತಾ ಇದ್ದರೆ ಅದನ್ನು ಸಹ ಕಡಿಮೆ ಮಾಡುತ್ತೆ. ಇದ್ರ ಜೊತೆಗೆ ಅರ್ಧ ಕಪ್ ಆಗೋಷ್ಟು ಮೆಂತ್ಯ ಕಾಳನ್ನು ತೊಗೊಂಡಿದ್ದೀನಿ. ಮೆಂತ್ಯ ಕಾಳನ್ನು ಹಾಕೋದ್ರಿಂದ ನಮ್ಮ ನೆತ್ತಿ ತಂಪಾಗಿರೋದಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ. ನಂತರ 2ರಿಂದ 3 ಆಗುವಷ್ಟು ಬಾದಾಮಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಬಾದಾಮಿ ಹಾಕೋದ್ರಿಂದ ನಮ್ಮ ಕೂದಲು ಉದ್ದ ಬೆಳೆಯೋದಕ್ಕೆ ಹಾಗೆ ಕೂದಲು ಹೊಳಪು ಬರೋದಕ್ಕೆ ಸಹಾಯ ಮಾಡುತ್ತೆ ಅಂತಲೇ ಹೇಳ್ಬೋದು. ಇದ್ರ ಜೊತೆಗೆ ಒಂದು 10ರಿಂದ 15 ಆಗುವಷ್ಟು ದಾಸವಾಳದೆಲೆನೂ ಅಷ್ಟೇ ನಮ್ಮ ಕೂದಲನ್ನ ಉದ್ದ ಮಾಡೋದಕ್ಕೆ ಸಹಾಯ ಮಾಡುತ್ತೆ. ಜೊತೆಗೆ ತುಳಸಿ ಎಲೆನ ಹಾಕೋದ್ರಿಂದ ಇಚ್ಚಿಂಗ್ ಆಗಿರ್ಬೋದು ಅಥವಾ ಡ್ಯಾಂಡ್ರಫ್ ಆಗಲಿ ಅಥವಾ ಹೇರ್ ಸ್ಪ್ಲಿಟ್ನಾಗಲಿ ಕಡಿಮೆ ಮಾಡುತ್ತೆ. ಇನ್ನು ನೆಕ್ಸ್ಟು ದಾಸವಾಳ ಹೂವನ್ನ ನಾವು ಹಾಕೋದ್ರಿಂದ ಕೂದಲು ಉದುರೋದನ್ನು ಕಡಿಮೆ ಮಾಡುತ್ತೆ. ಲಾವಂಚ ಬೇರನ್ನು ಬಳಸೋದ್ರಿಂದ ಲಾವಂಚ ಬೇರು ತಲೆನೋವೆಲ್ಲ ಇರುತ್ತಲ್ಲ, ಹಾಗೆ ತಲೆ ಬಿಸಿ ಆಗೋದನ್ನೆಲ್ಲ ಕಡಿಮೆ ಮಾಡೋದಕ್ಕೆ ಉಪಯೋಗ ಆಗುತ್ತೆ. ಇದ್ರ ಜೊತೆಗೆ 1 ವಿಳ್ಯದೆಲೆ, 3 ಇಡಿ ಆಗುವಷ್ಟು ಕರಿಬೇವಿನ ಎಲೆನ ತೊಗೊಂಡಿದ್ದೀನಿ. ಕರಿಬೇವು ಅಷ್ಟೇ ನಮ್ಮ ಕೂದಲನ್ನ ಕಪ್ಪಾಗೋದಕ್ಕೆ ಹಾಗೆ ಉದುರೋದನ್ನು ಕಡಿಮೆ ಮಾಡಿ ಉದ್ದ ಬೆಳೆಯೋದಕ್ಕೆ ಹೆಲ್ಪ್ ಮಾಡುತ್ತೆ. ಈಗ ಒಂದು 20ರಿಂದ 25 ಆಗುವಷ್ಟು ಬೆಟ್ಟದ ನೆಲ್ಲಿಕಾಯಿನೂ ಅಷ್ಟೇ ಕೂದಲು ಉದ್ದ ಬಂದು ಚೆನ್ನಾಗಿ ಬೆಳೆಯೋದಕ್ಕೆ ಹೆಲ್ಪ್ ಮಾಡುತ್ತೆ ಅಂತಲೇ ಹೇಳ್ಬೋದು. ನಾನು ನಿಮಗೆ ವಿಡಿಯೋಲಿ ಆ ಕಪ್ಪಗಿರೋದನ್ನು ತೋರಿಸೋದೇ ಮರ್ತೋಯ್ತು, ಹಾಗಾಗಿ ಹಾಗೆ ಹೇಳ್ತಾ ಇದ್ದೀನಿ. ನಾವು ಕಪ್ಪು ಕಾಣಿಸ್ತಾ ಇದೆ ನೋಡಿ, ಎಳ್ಳು ಥರ, ಅದು ಬಂದು ಕಲ್ಲುಂಜಿ ಅಂತ ಕರೀತಾರೆ. ಇದು ಎಲ್ಲ ಅಂಗಡಿಗಳಲ್ಲೂ ಸಹ ಸಿಗುತ್ತೆ. ಸೇಮ್ ಎಳ್ಳು ಥರನೇ ಇರುತ್ತೆ, ಕಪ್ಪೆಳ್ಳು ಥರನೇ, ಆದರೆ ಅದ್ರ ಹೆಸರು ಕಲ್ಲುಂಜಿ ಅಂತ. ಅದನ್ನು ನಾವು ಹಾಕೋದ್ರಿಂದ ನ್ಯಾಚುರಲಾಗಿ ಕೂದಲು ಕಪ್ಪಾಗುತ್ತೆ. ಯಾವುದೇ ರೀತಿಯಾಗಿ ನೀವು ಡೈ ಎಲ್ಲ ಮಾಡದೇ ಇದ್ರೂ ಸಹ ಕೂದಲು ಚೆನ್ನಾಗಿ ಕಪ್ಪಾಗಿ ಬರೋದಕ್ಕೆ ಅದು ತುಂಬಾ ಹೆಲ್ಪ್ ಮಾಡುತ್ತೆ ಅಂತ ಹೇಳ್ಬೋದು. ಇದ್ರ ಜೊತೆಗೆ 1 ಈರುಳ್ಳಿನ ತೊಗೊಂಡಿದ್ದೀನಿ. ನಂತರ ಹರ್ಬಲ್ಲು ಮೆಹಂದಿ ಪೌಡರ್ನ ತೊಗೊಂಡಿದ್ದೀನಿ. ನಿಮ್ಮ ಹತ್ರ ಏನಾದರೂ ಫ್ರೆಶ್ ಆಗಿರುವಂತಹ ಮೆಹಂದಿ ಎಲೆಗಳೇ ಸಿಗುತ್ತೆ ಅಂದರೆ ಅದನ್ನೇ ನೀವು ಬಳಸ್ಕೋಬೋದು. ಈಗ ಈ ಸೊಪ್ಪು ಹೂಗಳನ್ನೆಲ್ಲ ಚೆನ್ನಾಗಿ ಒಂದ್ಸಲ ತೊಳೆದು ಬೆಟ್ಟದ ನೆಲ್ಲಿಕಾಯಿನೆಲ್ಲ ಕಲ್ಲಲ್ಲಿ ಜಜ್ಜಿ ಆ ಬೀಜನೆಲ್ಲ ಸಪ್ರೇಟ್ ಮಾಡಿಕೊಂಡು 1 ಲೀಟರ್ ಕೊಬ್ಬರಿ ಎಣ್ಣೆಗೆ ಹಾಕಿ ಇದನ್ನು 3ರಿಂದ 4 ಗಂಟೆಗಳ ಕಾಲ ಚೆನ್ನಾಗಿ ಕುದಿಸ್ಕೊಳ್ತಾ. ಈ ರೀತಿಯಾಗಿ ಪ್ರತಿಯೊಂದು ಪದಾರ್ಥಗಳನ್ನ ಹಾಕಿ ನಾವು ಮನೇಲೇ ಎಣ್ಣೆ ಮಾಡ್ಕೊಳ್ಳೋದ್ರಿಂದ
ಕೂದಲು ಸಹ ಚೆನ್ನಾಗಿ ಬರುತ್ತೆ. ನಾವು ಮಾರ್ಕೆಟ್ಗೆ ಹೋಗಿ ಬೇರೆ ಬೇರೆ ಎಣ್ಣೆಗಳನ್ನ ತೊಗೊಂಡು ಸಾವಿರಾರು ರೂಪಾಯಿ ದುಡ್ಡು ಖರ್ಚು ಮಾಡೋದು ಸಹ ಉಳಿಯುತ್ತೆ. ನೋಡಿ, ಎಣ್ಣೆ ಈ ರೀತಿಯಾಗಿ ಸ್ವಲ್ಪ ಹಸಿರು ಬಣ್ಣ ಆಗಿದೆ ಅನ್ನೋ ಸಮಯದಲ್ಲಿ ಜೊತೆಗೆ ಎಣ್ಣೆನೂ 1 ಲೀಟ್ರ್ ಎಣ್ಣೆ ಬಂದು 3/4 ಲೀಟರ್ ಆಗೋವಷ್ಟು ಕುದಿಸ್ಕೊಂಡಿದ್ದೀನಿ. ಈಗ ಸ್ಟವ್ನ ಆಫ್ ಮಾಡಿಕೊಂಡು ಇದನ್ನು ರಾತ್ರಿ ಪೂರ ಹಾಗೆ ಬಿಟ್ಟಿದ್ದೆ. ಸೊ ಇದು ಬಂದು ರಾತ್ರಿ ಎಲ್ಲ ಹಾಗೆ ಬಿಟ್ಟಿರೋಂತಹ ಎಣ್ಣೆ. ರಾತ್ರಿ ಪೂರ್ತಿ ಎಣ್ಣೆನ ಹಾಗೆ ಬಿಟ್ಟು ಬಳಸೋದ್ರಿಂದ ಕಲರು ಸಹ ಚೆನ್ನಾಗಿರುತ್ತೆ, ಜೊತೆಗೆ ಎಣ್ಣೆನೂ ಸಹ ಇನ್ನೂ ಸ್ಟ್ರಾಂಗಾಗಿ ಚೆನ್ನಾಗಾಗುತ್ತೆ. ನೋಡಿ, ಮಾರನೇ ದಿನ ಎಣ್ಣೆ ತೋರಿಸ್ತಾ ಇದ್ದೀನಿ, ಈ ರೀತಿಯಾಗಿ ಆಗಿದೆ. ಈಗ ಇದನ್ನು ಫಿಲ್ಟ್ರ್ ಮಾಡ್ಕೊಬೇಕು. ಹಾಗಾಗಿ ಒಂದು ಸ್ಟ್ರೈನರ್ ಇಟ್ಕೊಂಡು ಅದರ ಮೇಲೆ ಒಂದು ಕಾಟನ್ ಬಟ್ಟೆನ ಹಾಕಿ ಎಣ್ಣೆನ ಫಿಲ್ಟ್ರ್ ಮಾಡ್ಕೊಳ್ತಾ ಇದ್ದೀನಿ. ಡೈರೆಕ್ಟಾಗಿ ಹಾಗೆ ಫಿಲ್ಟ್ರ್ ಮಾಡಿಕೊಂಡ್ರೆ ಅದರಲ್ಲಿರುವಂತಹ ಸಣ್ಣ ಸಣ್ಣ ಪುಡಿಗಳೆಲ್ಲ ಎಣ್ಣೆಗೆ ಹಾಗೆ ಮಿಕ್ಸ್ ಆಗಿಬಿಡುತ್ತೆ. ಅದಕ್ಕೋಸ್ಕರ ಒಂದು ಬಟ್ಟೆನ ಹಾಕಿ ಇದನ್ನು ಫಿಲ್ಟ್ರ್ ಮಾಡ್ಕೋಬೇಕು. ಕೈಯಲ್ಲೇ ಈ ರೀತಿಯಾಗಿ ಚೆನ್ನಾಗಿ ಪ್ರೆಸ್ ಮಾಡಿ ಫಿಲ್ಟ್ರ್ ಮಾಡಿಕೊಂಡ್ರೆ ನಮಗೆ ಎಣ್ಣೆ ಚೆನ್ನಾಗಿ ಫಿಲ್ಟ್ರ್ ಆಗುತ್ತೆ. ನೋಡಿ, ಎಣ್ಣೆನ ಈ ರೀತಿಯಾಗಿ ಫಿಲ್ಟ್ರ್ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ಇದನ್ನು ಯಾವುದಾದ್ರೂ ಒಂದು ಬಾಟಲ್ ಅಥವಾ ನಿಮ್ಮನೇಲಿ ಆಯಿಲ್ನ ಯಾವುದಕ್ಕೆ ಹಾಕಿಡ್ತೀರ ಅದಕ್ಕೆ ಹಾಕೊಬೋದು. ನಾನಿಲ್ಲಿ ಬಾಟಲ್ಗೆ ಹಾಕಿ ಸ್ಟೋರ್ ಮಾಡ್ಕೊಳ್ತಾ ಇದ್ದೀನಿ. ಈ ಎಣ್ಣೆನ 3 ರಿಂದ 4 ತಿಂಗಳ ಕಾಲ ಸ್ಟೋರ್ ಮಾಡ್ಕೋಬೋದು. ಸ್ಮೆಲ್ ಬರೋದಾಗಲಿ ಹಾಳಾಗೋದಾಗಲಿ ಅದೇನೂ ಆಗಲ್ಲ. ಘಮ ಘಮ ಅಂತ ಸ್ಮೆಲ್ ಬರ್ತಾ ಇರುತ್ತೆ, ಅಷ್ಟು ಚೆನ್ನಾಗಿರುತ್ತೆ ಈ ಎಣ್ಣೆ. ಈ ಎಣ್ಣೆನ ಹಚ್ತಾ ಬಂದರೆ ನೆರೆ ಕೂದಲು ಕಡಿಮೆ ಆಗಿ ಕೂದಲು ಸಹ ತುಂಬ ಚೆನ್ನಾಗಿ ಉದ್ದನಾಗಿ ಬೆಳೆಯುತ್ತೆ ಅಂತಲೇ ಹೇಳ್ಬೋದು. ಈ ಪದಾರ್ಥಗಳಿಂದ ಇಷ್ಟೆಲ್ಲ ಎಣ್ಣೆ ಉಪಯೋಗ ಪಡ್ಕೊಂಡ್ಮೇಲೆ ಇದನ್ನು ವೇಸ್ಟ್ ಮಾಡಬಾರ್ದು. ನಾನು ಇದನ್ನು ಏನು ಮಾಡ್ತೀನಿ ಅಂತಂದರೆ ಮಿಕ್ಸಿಗೆ ಹಾಕ್ಕೊಂಡು ಸ್ವಲ್ಪ ಇದು ಕೋರ್ಸಾಗಿ ಪೌಡ್ರ್ ಆಗೋದು, ನುಣ್ಣಗೆ ಪೌಡ್ರ್ ಆಗೋಲ್ಲ, ಆ ರೀತಿಯಾಗಿ ಪೌಡ್ರ್ ಮಾಡಿಕೊಂಡು ಸ್ನಾನಕ್ಕೆ ಹೋಗೋದಕ್ಕಿಂತ 1 ಅವರ್ ಮುಂಚೆ ಕೂದಲಿಗೆ ಚೆನ್ನಾಗಿ ಅಪ್ಲೈ ಮಾಡಿಬಿಟ್ಟು ನಂತರ ಸ್ನಾನ ಮಾಡ್ಕೊಳ್ತೀನಿ. ಆಗ ನಮ್ಮ ಹೇರ್ ಆಗ್ಬೋದು ಅಥವಾ ನೆತ್ತಿ ಆಗ್ಬೋದು ಇನ್ನೂ ಗಟ್ಟಿ ಇರುತ್ತೆ. ಇವತ್ತಿನ ಈ ಕಂಪ್ಲೀಟ್ ವ್ಲಾಗ್ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.